ಮಂಚುಮಾರಿ, ಬಿಸಿಲುಮಾರಿ, ಬಯಲುಮಾರಿ ಅಂತ ಹೇಳಿ ಹೆಸರುವಾಸಿಯಾಗಿರುವಂತಹ ಇತಿಹಾಸ ಪ್ರಸಿದ್ಧ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಇಂದಿನಿಂದ ಶಿವಮೊಗ್ಗದಲ್ಲಿ ನೆರವೇರ್ತಾ ಇದೆ. ಇಂದಿನಿಂದ 5 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. ಮೊದಲ ದಿನದಂದು ದೇವಿಯ ಮುಖದರ್ಶನವನ್ನ ಪಡೆಯಲಿಕ್ಕೆ ಈಗಾಗಲೇ ಸಹಸ್ರಾರು ಭಕ್ತಾದಿಗಳು ಬಂದು ಹೋಗಿದ್ದಾರೆ. ಜೊತೆಗೆ ಕ್ಯೂ ಕೂಡ ಸರದಿ ಸಾಲಿನಲ್ಲಿ ನಿಂತು ಕ್ಯೂನಲ್ಲಿ ಜನರು ದರ್ಶನವನ್ನ ಪಡಿತಾ ಇದ್ದಾರೆ. ಬನ್ನಿ ಒಂದು ಸಿಟಿ ರೌಂಡ್ಸ್ ಹೋಗೋಣ. ಶಿವಮೊಗ್ಗದ ವಾತಾವರಣ ಹೇಗಿದೆ, ದೇವಿಯ ದರ್ಶನವನ್ನ ಪಡಿಲಿಕ್ಕೆ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ಹೇಗೆ ಕಾಯ್ತಾ ಇದ್ದಾರೆ, ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಶಿವಮೊಗ್ಗದ BH ರಸ್ತೆಯಲ್ಲಿ ನಾವೀಗ ಹೋಗ್ತಾ ಇದೀವಿ. ನೀವಿಲ್ಲಿ ನೋಡಬಹುದು, BH ರಸ್ತೆಯಲ್ಲಿ ಜನರು ಸಂಚರಿಸ್ತಾ ಇದ್ದಾರೆ. ಎಲ್ಲೂ ಕೂಡ ಸಿಗ್ನಲ್ ಗಳನ್ನ ಆನ್ ಮಾಡಿಲ್ಲ. ಜನರ ಸುಗಮ ಸಂಚಾರಕ್ಕಾಗಿ ಸಿಗ್ನಲ್ ಗಳನ್ನ ಆಫ್ ಮಾಡಿದ್ದಾರೆ. ಹಾಗೆ ಬರುವಂತಹ ಭಕ್ತಾದಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಶಿವಮೊಗ್ಗದ ಹಲವು ಕಡೆ ಮಾಡಲಾಗಿದೆ. ಅದರಂತೆ ಚರ್ಚ್ ಆವರಣದಲ್ಲಿ, ಹಾಗೆ ಸೈನ್ಸ್ ಫೀಲ್ಡ್ ಆವರಣದಲ್ಲಿ, ಕರ್ನಾಟಕ ಶಾಲಾ ಆವರಣದಲ್ಲಿ, ಈ ರೀತಿ ಬೇರೆ ಬೇರೆ ಕಡೆ ಭಕ್ತಾದಿಗಳು ಯಾರೆಲ್ಲ ಬೇರೆ ಊರಿನಿಂದ ಬರ್ತಾರೋ ಆ ವಾಹನಗಳು ಅಲ್ಲಿ ಇಲ್ಲಿ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ನೀಡಿದ ಆದೇಶದಂತೆ ವಾಹನಗಳ ಪಾರ್ಕಿಂಗಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ವ್ಯವಸ್ಥೆ ಈಗಾಗಲೇ ನೀವು ನೋಡಿದ್ರಿ, ಚರ್ಚ್ ಫೀಲ್ಡ್ ಆಗಿದೆ, ಸೈನ್ಸ್ ಫೀಲ್ಡ್ ಆಗಿದೆ. ಈ ರೀತಿ ಬೇರೆ ಬೇರೆ ಭಾಗದಲ್ಲಿ ಬರುವಂತಹ ಭಕ್ತಾದಿಗಳ ವಾಹನಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕರ್ನಾಟಕ ಸಂಘದ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿ ನಾವಿದ್ದೀವಿ. ಇದು ಡಬಲ್ ರೋಡ್. ಒಂದು ವೇಯಲ್ಲಿ ರೋಡ್ ಅನ್ನ ಬ್ಲಾಕ್ ಮಾಡಿದ್ದಾರೆ, ಅಂದ್ರೆ ಭಕ್ತಾದಿಗಳು ಹೋಗ್ಬೇಕಾಗಿರುವಂತಹ ರಸ್ತೆಯಲ್ಲಿ ಬ್ಯಾರಿಕೇಡ್ ಗಳನ್ನ ಅಳವಡಿಸಿದ್ದಾರೆ. ಇನ್ನೊಂದು ರಸ್ತೆಯಲ್ಲಿ ವಾಹನ ಸವಾರರ ಸುಗಮ ಸಂಚಾರಕ್ಕಾಗಿ ಬ್ಯಾರಿಕೇಡ್ ಗಳನ್ನ ತೆರೆದು ವಾಹನಗಳು ಸಂಚಾರಕ್ಕೆ ಸುಗಮವಾದಂತಹ ದಾರಿಯನ್ನ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ನೀವು ನೋಡಬಹುದು, ಶಿವಪ್ಪನಾಯಕ ಸರ್ಕಲ್ ಕಡೆ ನಾವು ಹೋಗ್ತಾ ಇದೀವಿ. ಭಕ್ತಾದಿಗಳಿಗೆ ಎಲ್ಲೂ ಕೂಡ ದಣಿವಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕಳೆದ ಬಾರಿ ಈ ವ್ಯವಸ್ಥೆ ಇರಲಿಲ್ಲ, ಆದ್ರೆ ಈ ಬಾರಿ ವಿಶೇಷವಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೀವು ನೋಡಬಹುದು, ಭಕ್ತಾದಿಗಳಿಗೆ ನಿಲ್ಲಿಕ್ಕೆ ಜರ್ಮನ್ ಟಾರ್ಪಲ್ ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಜನರು ಬೆಳಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತಿದ್ದು BH ರೋಡ್, ಮೀನಾಕ್ಷಿ ಭವನ ರಸ್ತೆಯನ್ನ ದಾಟಿ ಹೋದಂತಹ ರಸ್ತೆ ಬಿಸಿಲಿನ ತಾಪಮಾನ ಏರ್ತಿರುವಂತಹ ನಿಟ್ಟಿನಲ್ಲಿ ಕ್ಯೂ ಎಲ್ಲೋ ಒಂದ್ ಕಡೆ ಕಡಿಮೆ ಆಗಿದೆ. ಹಾಗೆ ಜಾತ್ರೆ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗುವಂತದ್ದು ಹಣ್ಣು, ಹಂಪಲು, ಆಟದ ಸಾಮಾನುಗಳು. ಈ ರೀತಿ ಜಾತ್ರೆಯ ರಂಗು ಶಿವಮೊಗ್ಗದಲ್ಲಿ ರಂಗೇರ್ತಾ ಇದೆ. ಹಾಗೆ ವಿಶೇಷ ಏನು ಅಂತ ಅಂದ್ರೆ, ನಮ್ಮ ಶಿವಮೊಗ್ಗದ ಮಹಾದ್ವಾರ, ಶಿವಮೊಗ್ಗದಲ್ಲಿ ಪ್ರತಿ ಸಲವೂ ಕೂಡ ಒಂದೊಂದು ಹಬ್ಬಕ್ಕೆ ಒಂದು ವಿಶೇಷವಾದಂತಹ ಮಹಾದ್ವಾರಗಳನ್ನ ಮಾಡ್ತಾರೆ. ಇದು ಈ ವರ್ಷ ಇಷ್ಟು ವರ್ಷಗಳ ಕಾಲ ಮಾಡಿಕೊಂಡು ಬಂದಂತಹ ಎಲ್ಲಾ ಪ್ರತಿಮೆಗಳನ್ನ ಬೀಟ್ ಮಾಡುವಂತಹ ಪ್ರತಿಮೆ ಅಂತ ಹೇಳಿ ಜನರು ಮಾತಾಡ್ತಾ ಇದ್ದಾರೆ. ಶಿವಮೊಗ್ಗ ಮಾರಿ ಜಾತ್ರೆ 2026 ಅಂತ ಹೇಳಿ ಇದು ಸರಿಸುಮಾರು ನೆಲದಿಂದ 48 ಅಡಿ ಎತ್ತರದಲ್ಲಿ ಇದೆ. ಅಂದ್ರೆ ದೇವಿಯ ವಿಗ್ರಹ 28 ಅಡಿ ಎತ್ತರದಲ್ಲಿದೆ. ಹಾಗೆ ಜನರ ಸುಗಮ ಸಂಚಾರಕ್ಕಾಗಿ 20 ಅಡಿ ಗ್ಯಾಪ್ ಅನ್ನ ಬಿಟ್ಟು, ಜನರು ಓಡಾಡ್ಲಿಕ್ಕೆ ಗ್ಯಾಪ್ ಅನ್ನ ಬಿಟ್ಟು ಮೇಲ್ಭಾಗದಲ್ಲಿ ದೇವಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಇನ್ನೊಂದು, ಪ್ರತಿ ವರ್ಷವೂ ಕೂಡ ರಿಮೋಟ್ ಕಂಟ್ರೋಲ್ ನಿಂದ ಪ್ರತಿಮೆಗಳ ಮೂವ್ಮೆಂಟ್ ಅನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಈ ಬಾರಿಯ ವಿಶೇಷತೆ ಏನು ಅಂತ ಅಂದ್ರೆ, ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ನಿಂದ ದೇವಿಯ ವಿಗ್ರಹ ಏನು ನೀವು ಮೂಮೆಂಟ್ ಅನ್ನ ನೋಡ್ತಾ ಇದ್ದೀರಲ್ಲ, ಈ ರೀತಿ ಮೂಮೆಂಟ್ ಅನ್ನ, ದೇವಿಯ ವಿಗ್ರಹದ ಮೂಮೆಂಟ್ ಅನ್ನ ಮೊಬೈಲ್ ಟೆಕ್ನಾಲಜಿಯಿಂದ ಮೊಬೈಲ್ ನಲ್ಲೇ ಆಪರೇಟ್ ಮಾಡಬಹುದಾದಂತಹ ಒಂದು ಹೊಸ ಟೆಕ್ನಾಲಜಿಯೊಂದಿಗೆ ಈ ಒಂದು ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ಜನರು ಇಲ್ಲಿ ಬಂದು ಜಮಾಯಿಸಿ ವಿಶೇಷವಾದಂತಹ ಈ ಮಹಾಕಾಳಿಯ ರೌದ್ರಾವತಾರದ ಒಂದು ದೃಶ್ಯವನ್ನ ನೋಡ್ಲಿಕ್ಕೆ ಜನರು ಇಲ್ಲಿ ಬಂದು ನಿಲ್ತಾ ಇದ್ದಾರೆ, ಸೆಲ್ಫಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ, ಬಹಳ ಖುಷಿ ಪಡ್ತಾ ಇದ್ದಾರೆ. ಈ ರೀತಿ ಜಾತ್ರೆ ಬಹಳ ವಿಶೇಷವಾಗಿ ನಡೀತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಾ, ಶಿವಪ್ಪನಾಯಕ ಸರ್ಕಲ್ ನಲ್ಲಿ ನಾವು ಇದೀವಿ. ಶಿವಪ್ಪನಾಯಕ ಸರ್ಕಲ್ ನಲ್ಲಿ ಜನರು ಜಮಾಯಿಸಿದ್ದಾರೆ. ಇಲ್ಲಿ ದೇವಿಯ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳು ಕೂಡ ಒಂದೆಡೆ ನಿಂತು, ಅಂದ್ರೆ ಮೊದಲು ಮಹಾದ್ವಾರದಲ್ಲಿರುವಂತಹ ಮಹಾಕಾಳಿಯನ್ನ ನೋಡ್ಕೊಂಡು, ಮಹಾಕಾಳಿಯ ರೌದ್ರಾವತಾರ ಅಲ್ಲಿ ನೀವು ನೋಡಬಹುದು, 8 ಕೈಗಳನ್ನ ಹಿಡಿದಂತಹ ಮಹಾಕಾಳಿ ರೌದ್ರಾವತಾರದಲ್ಲಿ ಕಾಣ್ತಾ ಇದ್ದಾಳೆ. ಎಲ್ಲಾ ದೇವತೆಗಳನ್ನ ದಮನಿಸಿ, ಅಂದ್ರೆ ಸೋಲಿಸಿ ತಾನು ರೌದ್ರಾವತಾರ ತಾಳಿರುವಂತಹ ಒಂದು ದೃಶ್ಯವನ್ನ ನೀವು ಇಲ್ಲಿ ನೋಡಬಹುದಾಗಿದೆ.
ಇದು ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದಲ್ಲಿ ರಂಗೇಳ್ತಾ ಇರುವಂತಹ ಒಂದು ದೃಶ್ಯ ನೀವು ಇಲ್ಲಿ ನೋಡಬಹುದು. ಜಾತ್ರೆಯ ವೈಭವ ನಮ್ಮ ಶಿವಮೊಗ್ಗದಲ್ಲಿ ಈಗ ರಂಗೇರ್ತಾ ಇದೆ. ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಬಂದು ದೇವಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ಹಾಗೆ ವಿಶೇಷತೆ ಏನು ಅಂದ್ರೆ ಜಾತ್ರೆ ಅಂದ ತಕ್ಷಣ ಮಕ್ಕಳಿಗೆ ಆಟಿಕೆಗಳು. ಈ ಭಾಗದಲ್ಲಿ ಎಲ್ಲಾ ಕಡೆ ಕೂಡ ಆಟಿಕೆಗಳು, ಮಕ್ಕಳ ಆಟಿಕೆಗಳನ್ನ ನೀವು ನೋಡಬಹುದು. ಪ್ಲಾಸ್ಟಿಕ್ ತಯಾರಿತ ಮಕ್ಕಳ ಆಟಿಕೆಗಳು, ಬಹಳ ವಿಶೇಷವಾಗಿ ಕಲರ್ಫುಲ್ ಆಗಿರುವಂತಹ ಆಟಿಕೆಗಳು. ಸೊ ಇಲ್ಲೇ ಕೂಡ ವ್ಯಾಪಾರ ಕೂಡ ನಡೀತಾ ಇದೆ. ಜೊತೆಗೆ ಇಲ್ಲಿ ಐಸ್ ಕ್ರೀಮ್ ಶಾಪ್ ಆಗಿರಬಹುದು, ಬಳೆ ಶಾಪ್ ಆಗಿರಬಹುದು, ದೇವಿಯ ಪೂಜೆ ಪುನಸ್ಕಾರಕ್ಕೆ ಬೇಕಾದಂತಹ ಹಣ್ಣು ಹಂಪಲು ಆಗಿರ್ಬೋದು, ಪ್ರತಿಯೊಂದನ್ನ ಕೂಡ ಇಲ್ಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಬಂದಂತಹ ಭಕ್ತಾದಿಗಳು ಬಿಸಿಲಲ್ಲಿ ನಿಂತಿರ್ತಾರೆ. ಹಾಗಾಗಿ ಅವರಿಗೆ ನೀರಿನ ವ್ಯವಸ್ಥೆ ಮಾಡಲಾಗ್ತಾ ಇದೆ, ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ದೇವಿಯ ದರ್ಶನವನ್ನ ಪಡೆದುಕೊಂಡು ಬಂದಂತವ್ರು ಆಗಿರ್ಬಹುದು ಅಥವಾ ದರ್ಶನಕ್ಕೆ ಹೋಗ್ತಾ ಇರುವಂತಹ ಭಕ್ತಾದಿಗಳಾಗಿರಬಹುದು, ಇಲ್ಲಿ ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದಾರೆ. ಬಂದಂತಹ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನೊಂದು ವಿಶೇಷ, ಈ ಬ್ಯಾರಿಕೇಡ್ ನಿಂದ ಇಲ್ಲಿ ಸಾರ್ವಜನಿಕ ಸಾಲು, ಇಲ್ಲಿ ಸಾರ್ವಜನಿಕರು ಈ ಬ್ಯಾರಿಕೇಡ್ ನಿಂದ ಒಳಗೆ ಸರತಿ ಸಾಲಿನಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಕೌಂಟರ್ ಇದೆ. 200 ರೂಪಾಯಿ ಪಾಸ್ ಪಡ್ಕೊಂಡವರು ಕೂಡ ಇಲ್ಲಿ ಪಕ್ಕದಲ್ಲಿರುವಂತಹ ವಿಶೇಷ ಕೌಂಟರ್ ಇಂದ ಒಳಗೆ ಸಾಗಿ ದೇವಿಯ ದರ್ಶನವನ್ನ ಸುಗಮವಾಗಿ ಪಡಿಬಹುದಾಗಿದೆ. ಶಿವಪ್ಪ ನಾಯಕ ವೃತ್ತದ ಆರ್ಚ್ ಒಳಗೆ ಬರ್ತಾ ಇದ್ದ ಹಾಗೇನೆ ಎಡಭಾಗದಲ್ಲಿ ಸಾರ್ವಜನಿಕರು ಸಾಗುವಂತಹ ದಾರಿ, ಸಾಗುವಂತಹ ಸರತಿ ಸಾಲು, ಹಾಗೆ ಬಲಭಾಗದಲ್ಲಿ ದೇವರ ದರ್ಶನಕ್ಕೆ ವಿಶೇಷವಾದಂತಹ ಬರುವ ಭಕ್ತಾದಿಗಳಿಗೆ ಪಾಸ್ ಅನ್ನ ನೀಡ್ತಾ ಇದ್ದಾರೆ. 200 ರೂಪಾಯಿನ ಪಾಸ್ ನ ಪಡೆದು ವಿಶೇಷವಾದಂತಹ ಕೌಂಟರ್ ಮೂಲಕ ಸರತಿ ಸಾಲಿನಲ್ಲಿ ಸಾಗಿ ದೇವಿ ದರ್ಶನವನ್ನ ಪಡಿತಾ ಇದ್ದಾರೆ. ನಾವೀಗ ಕೋಟೆ ಮಾರಿಕಾಂಬಾ ದೇವಿಯ ದರ್ಶನಕ್ಕೆ ಹೋಗುವಂತಹ ಸರದಿ ಸಾಲಿನಲ್ಲಿ ನಾವಿದ್ದೀವಿ. ಹಾಗೆ ನಮ್ಮ ಜೊತೆ ಇದ್ದಾರೆ ಮಾರಿಕಾಂಬಾ ಸೇವಾ ಸಮಿತಿಯ ನಿರ್ದೇಶಕರು ಹಾಗೆ ಪೂಜಾ ಸಂಚಾಲಕರು ಆಗಿರುವಂತಹ ಪ್ರಭಾಕರ್ ಗೌಡ ಅವರು. ಅವರನ್ನ ಮಾತಾಡ್ಸೋಣ. ಸರ್, ಬೆಳಗ್ಗೆಯಿಂದ ಯಾವ ಯಾವ ಪೂಜೆಗಳು ನೆರವೇರಿದೆ ಸರ್? ಬೆಳಿಗ್ಗೆ ಸುಮಾರು ಒಂದು 4:15 5 ಗಂಟೆಗೆ BB ರಸ್ತೆಯಲ್ಲಿರೋ ನಾಡಿಗರು ಕುಟುಂಬದಲ್ಲಿ ಅಮ್ಮನವರ ಬಾಸಿಂಗ ಪೂಜೆ ಆಯಿತು. ಆ ಬಾಸಿಂಗ ಪೂಜೆ ಆದ ನಂತರ ನಾವು ಅದನ್ನು ಮೆರವಣಿಗೆ ಮೂಲಕ ಬಂದು ಗಾಂಧಿ ಬಜಾರ್ನಲ್ಲಿರುವ ಕಾಳಿಕಾ ದೇವಸ್ಥಾನದ ಹತ್ರ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಅಲ್ಲಿ ಬಂದು ನಾಡಿಗರು ವಂಶಸ್ಥರೇ ಬಂದು ಮಾರಮ್ಮನವರಿಗೆ ಬಾಸಿಂಗ ಕಟ್ತಾರೆ. ಅದಾದ ನಂತರ ಪೂಜೆ ಮಾಮಂಗಳಾರತಿ ಆಗುತ್ತೆ. ಆಮೇಲೆ ಸಾರ್ವಜನಿಕರ ದರ್ಶನಕ್ಕೆ, ಸಾರ್ವಜನಿಕರ ಪೂಜೆಗೆ ಅನುವು ಮಾಡಿಕೊಡ್ತೀವಿ. ಬೆಳಗ್ಗಿನಿಂದ ಎಷ್ಟು ಜನ ಬಂದಿರುವ ನಿರೀಕ್ಷೆ ಇದೆ ಸರ್? ಈಗ ಬೆಳಿಗ್ಗೆ ನಾವು ಪೂಜೆ 5:50, ಈ ಸರಿ ಲೇಟ್ ಆಯಿತು, ಅರ್ಧ ಗಂಟೆ ಲೇಟ್ ಆಗಿದ್ದು. ರಾತ್ರಿ 12-1 ಗಂಟೆಯಿಂದನೇ ಜನ ಲೈನಲ್ಲಿ ನಿಂತಿದ್ರು. ಸುಮಾರು ಲಕ್ಷಾಂತರ ಜನ ಇವತ್ತು ದರ್ಶನ ಮಾಡಿದ್ದಾರೆ, ಇನ್ನು ಮಾಡ್ತಾನೆ ಇದ್ದಾರೆ. ಹಾಗೆ ಜನಕ್ಕೋಸ್ಕರ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಈ ಸರಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಸ್ಪೆಷಲ್ ದರ್ಶನ ಅಂತ ಹೇಳಿ ಅದಕ್ಕೆ ಟಿಕೆಟ್ ಮಾಡಿದ್ವಿ. ಇಷ್ಟು ಹಿಂದೆಲ್ಲ ನಾವು ಮಾಡಿಲ್ಲ. ಒಂದು 200 ರೂಪಾಯಿ ಒಂದು ಟಿಕೆಟ್ ಅಂತ ಕೊಟ್ಟರೆ ಒಂದು ಕುಟುಂಬದವ್ರು ಬಂದು ಅಮ್ಮನವ್ರಿಗೆ ನೇರ ದರ್ಶನ ಮಾಡ್ಬೋದು. ಅದೊಂದು ಅವಕಾಶ ಮಾಡಿಕೊಟ್ಟಿದ್ವಿ. ಇದನ್ನ ಬಿಟ್ಟು ಈ ಬಾರಿಯ ವಿಶೇಷತೆ ಏನು? ಎಲ್ಲೆಲ್ಲೂ ಕೂಡ ಜರ್ಮನ್ ಟರ್ಪಲ್ ನಾವು ಅಲ್ಲಿ ಕರ್ನಾಟಕ ಸಂಘದಿಂದನೂ ನೋಡ್ತಾ ಇದೀವಿ. ಬೇರೆಲ್ಲ ವಿಶೇಷತೆ ಏನಿದೆ? ಹಿಂದೆಲ್ಲ ನಾವೇನು ಮಾಡ್ತಿದ್ವಿ, ಗಾಂಧಿ ಬಜಾರ್ಗೆ ಸಾಮಿಯನ್ನ ಹಾಕ್ಸ್ತಾ ಇದ್ವಿ. ಈ ಸರಿ ಏನು ಮಾಡಿದ್ವಿ, ವಿಶೇಷವಾಗಿ ಜರ್ಮನ್ ಟೆಂಟ್ ಹಾಕಿದ್ವಿ. BHSಲ್ಲೂ ಸಹ ಜನಕ್ಕೆ ಸ್ವಲ್ಪ ನೆರಳಿರಲಿ ಅಂತೇಳಿ ಅಲ್ಲೂ ನಾವು ಜರ್ಮನ್ ಟೆಂಟ್ ಹಾಕ್ಕೊಟ್ಟಿದ್ವಿ. ಈ ಬದಲಿ ಟಿಕೆಟ್ ಕೌಂಟರ್ ಎಲ್ಲ ಅಲ್ಲಿಗೆ ನಾವು ಒಂದು ಕೌಂಟರ್ ಮಾಡಿ ಅಲ್ಲಿ ಜನಕ್ಕೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿ ಅವ್ರಿಗೆ ಟಿಕೆಟ್ ಕೊಟ್ಟು ಕಳಿಸ್ತಾ ಇದ್ವಿ. ಕೇಳಿದ್ರಲ್ಲ, ಈ ರೀತಿ ಬೆಳಗ್ಗೆಯಿಂದ ಮಾರಿಕಾಂಬಾ ದೇವಿಗೆ ಎಲ್ಲ ಪೂಜೆಗಳನ್ನ ವಿಧಿಯುಕ್ತವಾಗಿ ನೆರವೇರಿಸಲಾಗ್ತಾ ಇದೆ. ಸರದಿ ಸಾಲಿನಲ್ಲಿ ಬರುವಂತಹ ಭಕ್ತಾದಿಗಳಿಗೂ ಕೂಡ ನೀರಿನ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜನರು ನೆರಳಲ್ಲಿ ನಿಲ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸಂಘದಿಂದಲೇ ಜರ್ಮನ್ ಟೆಂಟ್ ಅನ್ನ ಹಾಕಿ ಜನರು ನೆರಳಿನಲ್ಲಿ ನಿಂತು ದೇವಿಯ ದರ್ಶನಕ್ಕೆ ಬರುವಂತೆ ಮಾಡಲಾಗ್ತಾ ಇದೆ.
ಭಕ್ತಾದಿಗಳು ಬರ್ತಾ ಇರೋರೆಲ್ಲರೂ ಕೂಡ ಬಹಳ ಸಮಾಧಾನದಿಂದ ದೇವಿಯ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಇಲ್ಲಿಯ ವಾತಾವರಣ ತುಂಬಾ ತಂಪಾಗಿದೆ. ಜರ್ಮನ್ ಟೆಂಟ್ ಅನ್ನು ಅಳವಡಿಸಿರುವಂತಹ ಕಾರಣಕ್ಕೆ ಗಾಂಧಿ ಬಜಾರ್ ಇವತ್ತು ಬಹಳ ತಂಪಾಗಿದೆ. ಸರ್ದಿ ಸಾಲಲ್ಲಿ ಬರ್ತಿರುವಂತಹ ಎಲ್ಲರನ್ನ ಮಾತಾಡ್ಸೋಣ, ಅವರು ದೇವಿಯ ದರ್ಶನಕ್ಕೆ ಹೇಗೆ ಕಾತುರಾಗಿ ಕಾಯ್ತಿದ್ದಾರೆ ಅಂತ ಹೇಳಿ ಕೇಳೋಣ. ಅಮ್ಮ, ಎಷ್ಟೊತ್ತಿಂದ ಕ್ಯೂ ಅಲ್ಲಿ ನಿಂತಿದ್ದೀರಾ? ಹೇಗೆ ಅನಿಸ್ತಾ ಇದೆ? 10 ಗಂಟೆಯಿಂದ ನಿಂತಿದ್ದೀವಿ. ಇನ್ನೂ ಸ್ವಲ್ಪ ಫಾಸ್ಟ್ ಹೋಗಬೇಕಿತ್ತು. ಕ್ಯೂ ಮಧ್ಯೆ ಸೇರ್ಕೊಳ್ತಾ ಇದ್ದಾರೆ. ಪೊಲೀಸ್ನರು ಇನ್ನೂ ಸ್ವಲ್ಪ ಕೆಲಸ ಮಾಡಬೇಕು. ದೂರದಿಂದ ಬಂದಿದ್ದೀವಿ, ಭದ್ರಾವತಿಯಿಂದ ಬಂದಿದ್ದು. ಆ ಕಡೆ ಚೆನ್ನಾಗಿದೆ. ವೃದ್ಧರು, ಮಕ್ಕಳು ಪ್ರತಿಯೊಬ್ಬರು ಕೂಡ ಸರ್ತಿ ಸಾಲಿನಲ್ಲೇ ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಹಾಗೆ ಪಾನಕವನ್ನ ಹಂಚ್ತಾ ಇದ್ದಾರೆ, ಅಲ್ಲಲ್ಲೇ ನೀರನ್ನು ಕೂಡ ನೀಡ್ತಾ ಇದ್ದಾರೆ. ಈ ರೀತಿ ಇಲ್ಲಿ ನೀವು ನೋಡಬಹುದು, ಪ್ರತಿಯೊಬ್ಬರು ಕೂಡ ಸರ್ತಿ ಸಾಲಿನಲ್ಲಿ ನಿಂತಿರೋರು ಪಾನಕವನ್ನ ಕುಡಿತಾ, ನೀರನ್ನು ಕುಡಿತಾ ಸಮಾಧಾನವಾಗಿ ಸಾಲಿನಲ್ಲಿ ಸಾಕ್ತಾ ಇದ್ದಾರೆ. ಇಲ್ಲಿ ಮಾತಾಡಿಸ್ತಾ ಹೋಗೋಣ. ಸರ್, ಹೇಗೆ ಅನಿಸ್ತಾ ಇದೆ ಮಾರಿ ಜಾತ್ರೆ ಈ ಬಾರಿಯ ದರ್ಶನ? ಭಾಳ ಚೆನ್ನಾಗಿ ಆಗ್ತಿದೆ. 2 ವರ್ಷಕ್ಕೊಮ್ಮೆ ನಡೆಯೋ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತಾ ಇದೆ. ಯಾವ ಊರಿಂದ ಬಂದಿದ್ದೀರಾ ಸರ್? ಶಿವಮೊಗ್ಗನೇ. ಇಲ್ಲಿ ನೋಡ್ಬೋದು, ಅಪ್ಪನ ಮೇಲೆ ಅಂಬಾರಿ ಹೊರೋದನ್ನ ನೋಡಿದ್ದೀವಿ, ಅಮ್ಮನ ಮೇಲೆ ಅಂಬಾರಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮ, ಹೇಗೆ ಅನಿಸ್ತಾ ಇದೆ ದರ್ಶನ? ಸುಸ್ತಾಗ್ತಾ ಇದೆಯಾ ಹೇಗೆ? ಇಲ್ಲ, ಸುಸ್ತಾಗ್ತಾ ಇಲ್ಲ, ಚೆನ್ನಾಗಿದೆ. ನಾವು ಇದೇ ಊರು, ಹಾಂ, ಇದೇ ಪ್ರಾಪರ್ಟಿ ನಮ್ಮದು, ಶಿವಮೊಗ್ಗದವರೇ. ಹೇಗೆ ಅನಿಸ್ತಾ ಇದೆ ಈ ಬಾರಿಯ ಜಾತ್ರೆ? ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ನಾವು ಶಿವಮೊಗ್ಗದವರಾಗಿ ನಮಗೆ ಹೆಮ್ಮೆ ಇದೆ. ಥ್ಯಾಂಕ್ ಯು. ಅಮ್ಮ, ಈ ಬಾರಿ ಜಾತ್ರೆ ಹೇಗೆ ಅನಿಸ್ತಾ ಇದೆ ಅಮ್ಮ? ನಮ್ಗೆ ತುಂಬ ಚೆನ್ನಾಗಿ ಖುಷಿ ಆಯಿತು. ಎಷ್ಟೊತ್ತಿಂದ ಕ್ಯೂ ಅಲ್ಲಿ ನಿಂತಿದ್ದೀರಾ? ನಾವು ಈಗ 1 ಗಂಟೆ ಟೈಮ್ ಆಯಿತು ನಿಂತ್ಕೊಂಡಿದ್ದು. ಲಾಸ್ಟ್ ಸಲಿಗೂ ಈ ಸಲಿಗೂ ತುಂಬಾ ಹೊತ್ತು ವೇಟ್ ಮಾಡಿದ್ವಿ ಅಂತ ಅನಿಸ್ತಾ ಇದೆಯಾ? ಏನು ಅಷ್ಟು ಇಲ್ಲ, ಏನಿಲ್ಲ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ಮೇಡಮ್. ಏನಮ್ಮ, ವಯಸ್ಸಾದವ್ರಿಗೆ ಒಂಚೂರು ಕ್ಯೂ ಬೇರೆ ಮಾಡಿದರೆ ಚೆನ್ನಾಗಿತ್ತು. ಎಷ್ಟೊತ್ತಿಂದ ನಿಂತಿದ್ದೀರಾ ಅಮ್ಮ? ನಿಂತಿದ್ದೇವೆ ಆಗಲೇ 10 ಗಂಟೆಯಿಂದ. ಏನು ಮಾಡೋದು? ಹಾಂ, ಏನೋ ಅಮ್ಮ, ಹೇಗೆ ಅನಿಸ್ತಾ ಇದೆ ಜಾತ್ರೆ? ತುಂಬ ಚೆನ್ನಾಗಿದೆ. ಎಷ್ಟೊತ್ತಿಂದ ಕ್ಯೂ ಅಲ್ಲಿ ನಿಂತಿದ್ದೀರಾ? ನಾವು 1 ಗಂಟೆ ಆಯಿತು. ಯಾವ ಊರಿಂದ ಬಂದಿರೋದು? ನಾವು ಶಿವಮೊಗ್ಗನೇ. ಯಾವ ಊರಿಂದ ಬಂದಿರೋದು ಮೇಡಮ್? ಇದೇ ಶಿವಮೊಗ್ಗ. ಶಿವಮೊಗ್ಗ. ಹೇಗೆ ಅನಿಸ್ತಾ ಇದೆ ಜಾತ್ರೆಗೆ? ತುಂಬ ಶೆಕೆ ಆಗ್ತಿದೆ, ಖುಷಿ ಇದೆ. ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ? ಹಾಂ. ಅಮ್ಮ, ಹೇಗೆ ಅನಿಸ್ತಾ ಇದೆ ಜಾತ್ರೆ? ವ್ಯವಸ್ಥೆ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಈ ಸಲ ಆರಾಮಾಗಿ ಹೋಗ್ಬೋದು. ಕಳೆದ ಬಾರಿ ಎಲ್ಲ ಈ ಜರ್ಮನ್ ಟೆಂಟ್ ಇಂದೆಲ್ಲ ವ್ಯವಸ್ಥೆ ಇರಲಿಲ್ಲ, ಈ ಸಲ ಚೆನ್ನಾಗಿ ಬಿಸಿಲಿಗೆಲ್ಲ ಆರಾಮ ಅನಿಸಿದೆ. ತಂಪಿದೆ. ಹೌದು. ನೀರಿನ ವ್ಯವಸ್ಥೆ, ಪಾನಕದ ಓ, ನೀರು ಪಾನಕ ಆಗಾಗ ಕೊಡ್ತಾನೆ ಇರ್ತಾರೆ. ಸರಿ, ಚೆನ್ನಾಗಿದೆ ಜಾತ್ರೆ. ಹಾಯ್. ಹಾಯ್, ಯಾವ ಊರು? ಹೊಳೆಬೆನ್ನಳ್ಳಿ. ರಜೆ ಹಾಕಿ ಬಂದಿದ್ದೀರಾ ಸ್ಕೂಲಿಗೆ? ಸ್ಕೂಲೇ ರಜೆ ಕೊಟ್ಟಿರೋದು. ಹೌದಾ? ದೇವ್ರ ದರ್ಶನ ಪಡಿಲಿಕ್ಕೆ ಬರ್ತಾ ಇದ್ದೀರಾ ಲೈನಲ್ಲಿ? ಹ್ಞೂ. ಸುಸ್ತಾಗ್ತಾ ಇದೆಯಾ? ಇಲ್ಲ. ಶರ್ಬತ್ ಎಲ್ಲ ಕುಡಿದ್ರಾ? ಹಾಂ. ಸರ್, ಹೇಗೆ ಅನಿಸ್ತಾ ಇದೆ ಈ ಬಾರಿ ಜಾತ್ರೆ ಸರ್? ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ವ್ಯವಸ್ಥೆ ಎಲ್ಲ ಹೇಗಿದೆ? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ದರ್ಶನ ಮಾಡ್ಬೇಕು ದೇವಿದಷ್ಟೇ. ಇಲ್ಲಿ ನೀವು ನೋಡಬಹುದು, ವೃದ್ಧರು, ಮಕ್ಕಳನ್ನ ಎತ್ಕೊಂಡಿರೋರು, ಜನಸಾಮಾನ್ಯರು ಪ್ರತಿಯೊಬ್ಬರು ಕೂಡ ಇದೇ ಸಾಲಿನಲ್ಲಿ ಬರ್ತಾ ಇದ್ದಾರೆ. ಕೆಲವರು ವಯೋವೃದ್ಧರು ಪ್ರತ್ಯೇಕ ಸಾಲು ಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲರೂ ಬೇರೆಯವರು ಕೂಡ ಸಮಾಧಾನವಾಗಿ ಸಾಕ್ತಾ ಇದ್ದಾರೆ. ಅದಕ್ಕೆ ಕಾರಣ ಇಲ್ಲಿಯ ವಾತಾವರಣ, ನಾನು ಈಗಾಗಲೇ ಹೇಳಿದಾಗೆ ತಂಪಿನ ವಾತಾವರಣ ಇದೆ. ಅಲ್ಲಲ್ಲೇ ನೀರಿನ ವ್ಯವಸ್ಥೆ, ಪಾನಕದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಈಗಾಗಲೇ ಗಾಂಧಿ ಬಜಾರ್ನ ಮುಂಭಾಗದಲ್ಲಿ ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಗಾಂಧಿ ಬಜಾರ್ನ ವರ್ತಕರು ಏನಿದ್ದಾರೆ, ಮಧ್ಯಾಹ್ನದ ನಂತರ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಬಹಳ ಸಮಾಧಾನದಿಂದ ನಮ್ಮ ಶಿವಮೊಗ್ಗದ ಜನತೆಗಳಾಗಿರ್ಬೋದು, ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರುವಂತಹ ಜನತೆ ಆಗಿರ್ಬೋದು, ಬಹಳ ಸಮಾಧಾನದಿಂದ ದೇವಿಯ ದರ್ಶನಕ್ಕೆ ಕಾದು ಸರತಿ ಸಾಲಿನಲ್ಲಿ ಹೋಗ್ತಾ ಇದ್ದಾರೆ. ಮಂಜುನಾಥ್ ಅಂತೇಳಿ ಬೆಂಗಳೂರಿಂದ ಬಂದಿದ್ದೀನಿ. ಪ್ರತಿ ವರ್ಷವೂ ಸಹ ನಾವು ಮಾರಿಕಾಂಬಾ ಜಾತ್ರೆಗೆ ನಮ್ಮೂರ ಹಬ್ಬ ಅಂತ, ನಾವು ಬೆಂಗಳೂರಲ್ಲಿ ನಮ್ಮೂರ ಹಬ್ಬ ಅಂತ ಕರಿತೀವಿ. ಶಿವಮೊಗ್ಗದಲ್ಲಿ ಇದು ಸುಪ್ರಸಿದ್ಧವಾದಂತಹ ಒಂದು ಜಾತ್ರಾ ಮಹೋತ್ಸವ. ಇಲ್ಲಿ ಈ ಬಾರಿ ವಿಶೇಷವಾಗಿ
ಆಡಳಿತ ಮಂಡಳಿಯವರು ಅಥವಾ ಏನು ಈ ಒಂದು ಜಾತ್ರಾ ಉತ್ಸಾಹ ಸಮಿತಿ ಇದೆ ಅವರು ವಿಶೇಷವಾಗಿ ಒಂದು ಆಯೋಜನೆ ಮಾಡಿರುವಂಥದ್ದು ಗಮನಕ್ಕೆ ಬರ್ತಾ ಇದೆ. ಆದರೆ ಈ ಜನಜಂಗುಳಿ ಅಪಾರವಾಗಿದೆ. ಇನ್ನಷ್ಟು ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಬೋದಿತ್ತು. ಆದರೆ ಈ ಜನಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಭಕ್ತಾದಿಗಳನ್ನು ನಿಯಂತ್ರಣ ಮಾಡುವಂಥದ್ದು ಕಷ್ಟ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಆದರೂ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಶಾಮಿಯಾನ, ನೆರಳಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಪ್ರಸಾದ ಎಲ್ಲವನ್ನ ಕೊಡ್ತಾ ಇದ್ದಾರೆ. ಇದು ನಿಜಕ್ಕೂ ಅಭಿನಂದನಾರ್ಹವಾದಂಥದ್ದು. ಇದಕ್ಕೋಸ್ಕರ ಈ ಒಂದು ಜಾತ್ರಾ ಮಹೋತ್ಸವ ಸಮಿತಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಹಾಗೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತವೂ ಸಹ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದೆ. ಅದಕ್ಕೂ ಸಹ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಒಟ್ಟಾರೆ ಜಾತ್ರೆ, ಮಾರಿಕಾಂಬಾ ಜಾತ್ರೆ ಯಶಸ್ವಿಯಾಗಲಿ ಎನ್ನುವಂಥದ್ದು, ಹೆಚ್ಚು ಜನ ಭಕ್ತಾದಿಗಳು ಬರಲಿ, ಒಳ್ಳೆಯ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ, ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ ಎನ್ನುವಂಥದ್ದು ನಮ್ಮ ಅಭಿಪ್ರಾಯ ಮೇಡಮ್. ಪ್ರತಿಷ್ಠಾಪನೆ ಮಾಡಿದ್ದೇವೆ. ದಯಮಾಡಿ ಆ ಮೂರ್ತಿನ ನೋಡಿ. ಅದರ ಸೇವಾಕರ್ತರಾದ ನಾವೀಗ ಪ್ರಮುಖವಾದಂತಹ ಸ್ಥಳದಲ್ಲಿ ಇದ್ದೀವಿ. ಏನು ಗಾಂಧಿ ಬಜಾರ್ನ ಡೌನ್ನಲ್ಲಿ ಮಾರಿಕಾಂಬೆ ದೇವಿಯನ್ನು ಪ್ರತಿಷ್ಠಾಪಿಸಲಾಗಿದೆ, ಆ ಒಂದು ಜಾಗದಲ್ಲಿ ನಾವಿದ್ದೀವಿ. ಅಲ್ಲಿಂದಲೂ ಕೂಡ ನೀವು ನೋಡಿರ್ಬೋದು, ಸರತಿ ಸಾಲಿನಲ್ಲಿ ಜನರು ಬಂದು ದೇವಿಯ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಭಕ್ತಾದಿಗಳು ಅವರ ಶಕ್ತಿ ಅನುಸಾರ ತಂದಿರುವಂತಹ ಮಡಲಕ್ಕಿ ಆಗಿರಬಹುದು, ಮಡಲಕ್ಕಿ ಕಣ ಆಗಿರಬಹುದು, ಹೂವನ್ನ ಆಗಿರಬಹುದು, ಸೀರೆ ಕುಪ್ಪಸವನ್ನಾಗಿರಬಹುದು, ಈ ಒಂದು ಸ್ಥಳದಲ್ಲಿ ದೇವಿಗೆ ಒಪ್ಪಿಸ್ತಾ ಇದ್ದಾರೆ. ತಾವು ತಂದಂತಹ ಹೂಗಳನ್ನ ನೇರವಾಗಿ ದೇವಿಯ ಪಾದಕ್ಕೆ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೂಗಳನ್ನ ಎಸಿತಾ ಇದ್ದಾರೆ. ಹಾಗೆ ಕರ್ಕೊಂಡು ಬಂದಂತಹ ಮಕ್ಕಳನ್ನ ಕೂಡ ದೇವಿಯ ಮಡಿಲಲ್ಲಿ ಕೂರಿಸಿ ಮುಂದಿನ ದಿನಗಳಲ್ಲಿ ಮಗುವಿಗೆ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು ಬರಬಾರದು, ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು, ಮಕ್ಕಳಿಗೆ ಎಲ್ಲಾ ರೀತಿಯಾದಂತಹ ಶ್ರೇಯೋಭಿವೃದ್ಧಿ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ತಾಯಿಯ ಮಡಿಲಿನಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನ ಕೂರಿಸಿ ಮಕ್ಕಳಿಗೆ ಆಶೀರ್ವಾದವನ್ನ ಕೂಡ ನೀಡಲಾಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ದೇವಿಯ ಮುಂಭಾಗದ ದರ್ಶನ. ದೇವಿಯನ್ನ ಎಲ್ಲಿ ನಾವು ಗಾಂಧಿ ಬಜಾರ್ ಡೌನ್ ನಲ್ಲಿ ಪ್ರತಿಷ್ಠಾಪಿಸಲಾಗಿದೆಯೋ ಆ ಗಾಂಧಿ ಬಜಾರ್ ಡೌನ್ ನ ದೇವಿಯ ಮುಂಭಾಗದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ದರ್ಶನಕ್ಕೆ ಬಂದಂತಹ ಪ್ರತಿಯೊಬ್ಬರು ಕೂಡ ಒಂದು ಕ್ಷಣ ಇಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ದೇವಿಯ ದರ್ಶನವನ್ನ ಪಡ್ಕೊಂಡು ಪುನೀತರಾಗ್ತಾ ಇದ್ದಾರೆ. ಎಲ್ಲೆಲ್ಲೂ ಕೂಡ ಪೊಲೀಸ್ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಪೊಲೀಸ್ ಕಣ್ಗಾವಲು ಎಲ್ಲ ಕಡೆಯೂ ಕೂಡ ಇದೆ. ಈ ರೀತಿ ನಮ್ಮ ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ದೇವಿ ದರ್ಶನಕ್ಕೆ ಎಲ್ಲರೂ ಕೂಡ ಆಗಮಿಸಿ, ಬೇರೆ ಬೇರೆ ಊರುಗಳಿಂದ, ಹಳ್ಳಿಗಳಿಂದ ಆಗಮಿಸಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಈ ರೀತಿ ಮುಂಬರುವ 4 ದಿನಗಳ ಕಾಲ, ಅಂದ್ರೆ 28ನೇ ತಾರೀಕಿನವರೆಗೂ ಕೂಡ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ನೆರವೇರುತ್ತೆ. ಇವತ್ತು ರಾತ್ರಿ ಈ ದೇವಿಯನ್ನ ಏನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ, ಈ ಸ್ಥಳದಿಂದ ಕೋಟೆ ಮಾರಿಕಾಂಬೆಯ ಗದ್ದುಗೆ ಬಳಿ ಕರೆದುಕೊಂಡು ಹೋಗಲಾಗುತ್ತೆ. ಉತ್ಸವದ ಮೆರವಣಿಗೆಯ ಮೂಲಕ ಮಂತ್ರಘೋಷದೊಂದಿಗೆ, ಮಂಗಳ ವಾದ್ಯದೊಂದಿಗೆ ದೇವಿಯನ್ನ ಗದ್ದುಗೆಗೆ ಕರೆದುಕೊಂಡು ಹೋಗಿ ಮುಂಬರುವ 4 ದಿನಗಳ ಕಾಲ ದೇವಿಯನ್ನ ಅಲ್ಲಿ ಪ್ರತಿಷ್ಠಾಪಿಸಿ ದೇವರಿಗೆ ಪ್ರತಿನಿತ್ಯವೂ ಕೂಡ ಕಾಲಾನುಸಾರ ವಿಶೇಷವಾದಂತಹ ಪೂಜೆಗಳನ್ನ ಬೆಳಗಿನಿಂದ ಸಾಯಂಕಾಲವರೆಗೂ ಕೂಡ ನೆರವೇರಿಸಲಾಗುತ್ತೆ. ಹಾಗೆ ಪ್ರತಿನಿತ್ಯವೂ ಕೂಡ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಕೋಟೆ ಆವರಣದಲ್ಲಿ ಜರುಗಲಿದೆ. ಈ ರೀತಿ ನಮ್ಮ ಶಿವಮೊಗ್ಗದ ಜಾತ್ರೆ ರಂಗೇರ್ತಾ ಇದೆ. ಮುಂದಿನ 4 ದಿನಗಳು ಕೂಡ ಇದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.